ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳು ನೋಡಿ. ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ, ಎನಿ ಡಿಸ್ಟಿಕ್ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ತುಂಬ ಹುದ್ದೆಗಳಿದ್ದಾವೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಇದೆ ನೋಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕೊಪ್ಪಳದಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ. ಇನ್ನು ಇಲಾಖೆಯಲ್ಲಿ 38 ಹುದ್ದೆಗಳಿದ್ದಾವೆ. ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೊಪ್ಪಳದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಕರ್ನಾಟಕದ ಕೊಪ್ಪಳದಲ್ಲಿ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇನ್ನು ಪೋಸ್ಟಿಂಗ್ ಹೆಸರುಗಳನ್ನು ನೋಡೋದಾದರೆ ನರ್ಸಿಂಗ್ ಅಧಿಕಾರಿಗಳು ಹಾಗೆ ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಹಾಗೆ ಇನ್ನೂ ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಇನ್ನು 13,000ದಿಂದ 1,59,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಪ್ರಾಥಮಿಕ ಆರೋಗ್ಯ ಅಧಿಕಾರಿ 3 ಹುದ್ದೆಗಳು, ತಾಲೂಕು ಕಾರ್ಯಕ್ರಮ ನಿರ್ವಾಹಕ 1 ಹುದ್ದೆ, DEIS ಮ್ಯಾನೇಜರ್ 1 ಹುದ್ದೆ, NRC ಡಯಟ್ ಕೌನ್ಸಿಲರ್ ನೋಡಿ 1 ಹುದ್ದೆ ಇದೆ, ಪ್ರಯೋಗಾಲಯ ತಂತ್ರಜ್ಞ 2 ಹುದ್ದೆ ಇದೆ, LHB NUHM ನೋಡಿ 2 ಹುದ್ದೆಗಳಿದ್ದಾವೆ. ಹಾಗೆ ನೇತ್ರ ಸಹಾಯಕ ಫಾರ್ಮಸಿಸ್ಟ್ 2 ಹುದ್ದೆಗಳು ಮತ್ತು ಫಾರ್ಮಸಿಸ್ಟ್ 1 ಹುದ್ದೆ, ಊಟಿ ತಂತ್ರಜ್ಞ 2 ಹುದ್ದೆಗಳಿದ್ದಾವೆ. ಹಾಗೆ ಇಲ್ಲಿ ನೋಡಿ, ವ್ಯಾಕ್ಸಿನೇಷನ್ ಫೀಲ್ಡ್ ವರ್ಕರ್ 1 ಹುದ್ದೆ ಇದೆ, ನರ್ಸಿಂಗ್ ಅಧಿಕಾರಿಗಳು 17 ಹುದ್ದೆ ಇದೆ, ಆಡಿಯೋಮೆಟ್ರಿಕ್ ಸಹಾಯಕ 1 ಹುದ್ದೆ ಇದೆ, ಶ್ರವಣ ದೋಷವುಳ್ಳ ಮಕ್ಕಳಿಗೆ ಬೋಧಕರು 1 ಹುದ್ದೆ ಇದೆ, ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ 1 ಹುದ್ದೆ ಇದ್ದರೆ ಸಲಹೆಗಾರ 2 ಹುದ್ದೆಗಳಿದ್ದಾವೆ. ಹಾಗೇನ ಫ್ರೆಂಡ್ಸ್, ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಏನು ಅರ್ಹತೆ ಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಡಿಗ್ರಿ ಕೇಳಿದ್ದಾನೆ. ಹಾಗೆ ಇನ್ನು ತಾಲೂಕು ಕಾರ್ಯಕ್ರಮ ನಿರ್ವಾಹಕ BBM ಮತ್ತು MBA ಕೇಳಿದ್ದಾನೆ. ಇನ್ನು DIC ಮ್ಯಾನೇಜರ್ ಸ್ನಾತಕೋತ್ತರ ಪದವಿ ಹಾಗೆ NRC ಡಯಟ್ ಕೌನ್ಸಿಲರ್ ಡಿಪ್ಲೊಮಾ ಕೇಳಿದ್ದಾರೆ. ಇನ್ನು ಪ್ರಯೋಗಾಲಯ ತಂತ್ರಜ್ಞ SLC PUC ಅಥವಾ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು. ಇನ್ನು ಇಲ್ಲಿ ನೋಡಿ, LHV ನೋಡಿ ಕೊಪ್ಪಳದ ನಿಯಮಗಳ ಪ್ರಕಾರ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೇತ್ರ ಸಹಾಯಕ ಫಾರ್ಮಸಿಸ್ಟ್ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು D ಫಾರ್ಮಾ ಅಥವಾ B ಫಾರ್ಮಾ ಕೇಳಿದ್ದಾರೆ. ಊಟಿ ತಂತ್ರಜ್ಞ ಡಿಪ್ಲೊಮಾ ಹಾಗೂ ವ್ಯಾಕ್ಸಿನೇಷನ್ ಫೀಲ್ಡ್ ವರ್ಕರ್ ಎನಿ ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿ. ನರ್ಸಿಂಗ್ ಅಧಿಕಾರಿಗಳು ನರ್ಸಿಂಗ್ ಮಾಡಿರಬೇಕಾಗುತ್ತೆ. ಆಡಿಯೋಮೆಟ್ರಿಕ್ ಸಹಾಯಕ ಡಿಗ್ರಿ ಕೇಳಿದ್ದಾರೆ. ಶ್ರವಣ ದೋಷವುಳ್ಳ ಬೋಧಕರು ನೋಡಿ TYDHSನಲ್ಲಿ ಡಿಪ್ಲೊಮಾ ಕೇಳಿದ್ದಾರೆ. ಹಾಗೆ ಆಡಳಿತ ಮತ್ತು ಕಾರ್ಯಕ್ರಮ ಸಹಾಯಕ ಎನಿ ಡಿಗ್ರಿ ಮತ್ತು ಸಲಹೆಗಾರ BSc ಕೇಳಿದ್ದಾರೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ. ಇನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ. 16 ಫೆಬ್ರವರಿ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಅಫಿಷಿಯಲ್ ವೆಬ್ಸೈಟ್ನ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಅಲ್ಲಿ ಹೋಗಿ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು.